ನಾಡಹಬ್ಬ ದಸರಾ ಏನಿದೆ ಅದು ಹತ್ತಿರವಾಗ್ತಾ ಇದೆ. ಇದಕ್ಕೆ ವಿಶೇಷವಾಗಿ ಮೈಸೂರು ಸಿದ್ಧ ಆಗ್ತಾ ಇದೆ. ಜನರು ಕೂಡ ಹಬ್ಬ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದಾರೆ. ಆದರೆ ಇದೇ ವಿಚಾರವಾಗಿ ಕೋರ್ಟ್ ಮೆಟ್ಟಿಲು ಏರಿದೆ. ಈಗ ಅದು ಯಾವ ವಿಚಾರ ಅಂದರೆ ದಸರಾ ಬಾನು ಮುಷ್ತಾಕ್ ಅವರ ಒಂದು ವಿವಾದ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರೋದನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರತಾಪ್ ಸಿಂಹ ಈ ವಿಚಾರವಾಗಿ ಬಾನು ಮುಷ್ತಾಕ್ ಆಯ್ಕೆ ಒಂದು ಕ್ರಮ ಸರಿಯಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂಥದ್ದು. ಬಾನು ಮುಷ್ತಾಕ್ ಹಿಂದೂ ವಿರೋಧಿ, ಅದರ ಜೊತೆಗೆ ಮುಖ್ಯವಾಗಿ ಕನ್ನಡದ ವಿರೋಧಿ ಕೂಡ. ಸರ್ಕಾರ ಏಕಪಕ್ಷೀಯವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರ್ಕಾರದ ಕ್ರಮಕ್ಕೆ ತಡೆ ನೀಡಬೇಕು ಅಂತ ಪ್ರತಾಪ್ ಸಿಂಹ ಅವರು ಅರ್ಜಿಯನ್ನು ಹಾಕಿರುವಂಥದ್ದು. ಯಾಕಂದ್ರೆ ವಿಶ್ವವಿಖ್ಯಾತ ದಸರಾ ಏನಿದೆ ಅದು ನಾಡಿನೆಲ್ಲೆಡೆ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಹೆಸರು ಮಾಡಿದಂತಹ ಒಂದು ಹಬ್ಬ ಇದು. ಅಂಬಾರಿ ಏನಿದೆ, ಬಂಗಾರದ ಒಂದು ಅಂಬಾರಿಯ ಒಂದು ಮೆರವಣಿಗೆ ಹೋಗುತ್ತೆ. ಅದನ್ನು ನೋಡೋಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ. ಇಂತಹ ಒಂದು ದಸರಾ ಉದ್ಘಾಟನೆ ವಿಚಾರವಾಗಿ ಏನು ಉದ್ಘಾಟಕಿಯಾಗಿ ಆಯ್ಕೆ ಮಾಡಿದ್ರು ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿರೋದನ್ನು ವಿರೋಧಿಸಿತ್ತು ಬಿಜೆಪಿ. ಅದರಲ್ಲೂ ಕೂಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಇದರ ಬಗ್ಗೆ ಅನೇಕ ಬಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಸರ್ಕಾರ ಏಕಪಕ್ಷೀಯವಾಗಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ, ಈ ಒಂದು ನಿರ್ಧಾರ ಸರಿಯಲ್ಲ. ಯಾಕಂದರೆ ಬಾನು ಮುಷ್ತಾಕ್ ಅವರು ಹಿಂದೂ ವಿರೋಧಿ, ಕನ್ನಡದ ವಿರೋಧಿ. ಯಾಕೆ ಈ ಮಾತು ಇವರು ಹೇಳ್ತಾ ಇದ್ದಾರೆ? ಈ ಮುಂದೆ ಅವರು 2023ರಲ್ಲಿ ಒಂದು ಭಾಷಣ ಮಾಡಿದರು. ಆ ಭಾಷಣದಲ್ಲಿ ಕನ್ನಡದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದರು. ಅದಕ್ಕಾಗಿ ಭಾರಿ ಚರ್ಚೆ ಆಗಿತ್ತು. ಈ ಒಂದು ವಿಚಾರ ವಿರೋಧವನ್ನು ಮಾಡಿದರು. ಅವರ ಒಂದು ಭಾಷಣದ ಒಂದು ತುಣುಕುಗಳನ್ನು ಹರಿಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಇವರು ಬೇಡ ಅನ್ನೋ ರೀತಿಯಲ್ಲಿ ವಿರೋಧ ಮಾಡಿತ್ತು ಬಿಜೆಪಿ. ಇದೇ ವಿಚಾರವಾಗಿ ಈಗ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಪ್ರತಾಪ್ ಸಿಂಹ ಅವರು. ಯಾಕಂದರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರು ಬೇಡ, ನಮಗೆ ಅವರು ಕನ್ನಡ ಮತ್ತು ಹಿಂದೂ ವಿರೋಧಿ ಆಗಿದ್ದಾರೆ ಅಂತ. ಯಾಕಂದರೆ ಅವರು ಭಾಷಣದಲ್ಲಿ ಹೇಳಿದರು ಕನ್ನಡ ಮತ್ತು ಕನ್ನಡ ಭಾಷೆ ಇವೆರಡರನ್ನು ಕೂಡ ನಮಗೆ ಆಗಲಿ ನಮ್ಮ ಮನೆಯವ್ರಿಗಾಗಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನೀವು. ಕನ್ನಡದವರು ಹಿಂದೂಗಳು ಭುವನೇಶ್ವರ್ಗೆ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಿ ಅವರನ್ನು ದೇವರಾಗಿ ಮಾಡಿಬಿಟ್ರಿ, ಗುಡಿಯಲ್ಲಿ ಕೂಸೋ ಥರ ಕೂರಿಸ್ಬಿಟ್ರಿ, ಪೂಜೆ ಮಾಡ್ತಾ ಇದ್ರಿ, ನಾವು ಹೇಗೆ ಮಾತಾಡಬೇಕು ಆ ರೀತಿಯೆಲ್ಲ ಮಾತಾಡಿದರು. ಇದೆಲ್ಲ ಸರಿಯಲ್ಲ. ಇವರು ಈ ರೀತಿ ಮಾತಾಡಿರೋರಿಗೆ ಇವರು ಉದ್ಘಾಟನೆಯ ಒಂದು ನೇತೃತ್ವವನ್ನು ವಹಿಸಿರುವಂಥದ್ದು, ಆಯ್ಕೆ ಮಾಡಿರುವಂಥದ್ದು ಸರ್ಕಾರದ ಒಂದು ನಡೆ ಸರಿಯಿಲ್ಲ ಅಂಥೇಳಿ ಮಾತುಗಳು ಬಂದಿತ್ತು, ಪ್ರಶ್ನೆಗಳು ಬಂದಿತ್ತು. ಅದೇ ವಿಚಾರವಾಗಿ ಈಗ ಪ್ರತಾಪ್ ಸಿಂಹ ಅವರು ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಇವರು ಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಸರ್ಕಾರದ ಒಂದು ನಡೆ ಏನಿದೆ, ಒಂದು ಆಯ್ಕೆ ಏನಿದೆ, ಇದು ಸರಿಯಿಲ್ಲ. ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದ ಒಂದು ಮಾತನ್ನು ಸರಿಯಾಗಿ ಕೇಳ್ತಾ ಇಲ್ಲ. ನಾವು ವಿರೋಧ ಮಾಡ್ತಾ ಇದ್ರು ಕೂಡ ನಮ್ಮ ವಿರೋಧದ ನಡುವೆಯೇ ಅವರಿಂದಲೇ ಒಂದು ಉದ್ಘಾಟನೆಯನ್ನು ಮಾಡೋಕ್ಕೆ ನಿರ್ಧಾರ ಮಾಡಿದೆ. ಅವರನ್ನು ಕೈ ಬಿಡುವಂತಹ ಯಾವುದೇ ಒಂದು ಉದ್ದೇಶ ಇಲ್ಲ ಅಂತ ಹೇಳಿ ಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.